Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿ ಹಿಂಪಡೆದಿದ್ದಾರೆ ಎಚ್.ಡಿ. ರೇವಣ್ಣ. ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು, ಇದೀಗ ಅದನ್ನ ಹಿಂಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ತನಿಖೆಯ ಹಂತದಲ್ಲಿರುವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದ್ರೆ ಆರೋಪ ಇಲ್ಲದೆ ಇರೋದ್ರಿಂದ ನಿರೀಕ್ಷಣಾ ಜಾಮೀನು ಅಗತ್ಯವಿಲ್ಲ. ಕೋರ್ಟ್ಗೆ ಎಸ್ಐಟಿ, ಎಸ್ಪಿಪಿ ಬ್ಯಾತ ಜಗದೀಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿರೀಕ್ಷಣಾ ಜಾಮೀನನ್ನ ಹಿಂಪಡೆಯಲಾಗಿದೆ. ಹೈಕೋರ್ಟ್ಗೆ ಎಸ್ಪಿಪಿ ನೀಡಿದ ಮಾಹಿತಿಯನ್ನ ಕೋರ್ಟ್ ದಾಖಲಿಸಿಕೊಂಡಿದೆ. ಎಸ್ಐಟಿ ಹೇಳಿಕೆ ಹಿನ್ನೆಲೆಯಲ್ಲಿ ಎಚ್.ಡಿ. ರೇವಣ್ಣ ಅರ್ಜಿ ವಾಪಸ್ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ A1 ಆರೋಪಿ ಎಚ್.ಡಿ. ರೇವಣ್ಣ ಬಂಧನದ ಭೀತಿ ಇದ್ದ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು ಅಂತ ಹೇಳಲಾಗಿತ್ತು. ಗೃಹ ಸಚಿವರು ಕೂಡ ಏನು ಹೇಳಿಕೆ ಕೊಟ್ಟಿದ್ರು. ಒಂದು ವೇಳೆ ತನಿಖೆಗೆ ಸಹಕರಿಸದೇ ಇದ್ರೆ, ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಹಾಜರಾಗದೇ ಇದ್ರೆ ಬಂಧಿಸುವಂತಹ ಸಂದರ್ಭ ಕೂಡ ಬರಬಹುದು, ಬಂಧನ ಮಾಡಬೇಕಾಗತ್ತೆ ಆವಾಗ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಎಚ್.ಡಿ. ರೇವಣ್ಣ ನೋಟಿಸ್ಗೆ ಹಾಜರಾಗ್ತಾರಾ, ಯಾವ ರೀತಿ ತನಿಖೆ ಎದುರಿಸ್ತಾರ ಅನ್ನುವಂತಹ ಕುತೂಹಲ ಇತ್ತು. ಇದರ ಮಧ್ಯೆ ಎಚ್.ಡಿ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ಗೆ. ಆದರೆ ಇದೀಗ ಆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ. ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಇಲ್ಲಿ ಎಸ್ಐಟಿ, ಎಸ್ಪಿಪಿ ಬ್ಯಾತ ಅಂಡ್ ಜಗದೀಶ್ ಕೋರ್ಟ್ಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಅದನ್ನು ಕೋರ್ಟ್ ದಾಖಲಿಸಿಕೊಂಡಿರೋದೇನಂತಂದರೆ, ನಿರೀಕ್ಷಣಾ ಜಾಮೀನು ಅರ್ಜಿ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ದಿನದವರೆಗೆ ಜಾಮೀನು ರಹಿತ ಪ್ರಕರಣ ದಾಖಲಿಸಿಲ್ಲ. ಅಷ್ಟೇ ಅಲ್ಲ, ಆರೋಪ ಇಲ್ಲದೆ ಇರೋದ್ರಿಂದ ನಿರೀಕ್ಷಣಾ ಜಾಮೀನು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಕೋರ್ಟ್ಗೆ ಎಸ್ಐಟಿ, ಎಸ್ಪಿಪಿ ಬ್ಯಾತ ಅಂಡ್ ಜಗದೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ಗೆ ಎಸ್ಪಿಪಿ ನೀಡಿದಂತಹ ಮಾಹಿತಿಯನ್ನು ಕೋರ್ಟ್ ಈಗ ದಾಖಲು ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಎಸ್ಐಟಿ, ಎಸ್ಪಿಪಿಯ ಈ ಹೇಳಿಕೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದೀಗ ಎಚ್.ಡಿ. ರೇವಣ್ಣ ಅರ್ಜಿ ವಾಪಸ್ ಪಡೆದಿದ್ದಾರೆ. ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು. ಮನೆ ಕೆಲಸದಾಕೆ ದೂರನ್ನು ದಾಖಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಆರೋಪಿ ನಂಬರ್ 1 ಎಚ್.ಡಿ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದರು. ಇದೀಗ ವಾಪಸ್ ಪಡೆಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಲ್ಲಿ ಎಚ್.ಡಿ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು, ಬಂಧನದ ಭೀತಿ ಇದೆ ಅಂತಲೂ ಹೇಳಲಾಗ್ತಾ ಇತ್ತು. ಗೃಹ ಸಚಿವರು ಕೂಡ ಈ ಬಗ್ಗೆ ಹೇಳಿದ್ರು, ತನಿಖೆಗೆ ಸಹಕರಿಸದೇ ಇದ್ರೆ ಬಂಧಿಸಬೇಕಾಗತ್ತೆ ಅಂತ. ಇದೀಗ ನಿರೀಕ್ಷಣಾ ಜಾಮೀನು ಅರ್ಜಿ ವಾಪಸ್ ಪಡೆದಿರೋದ್ರ ಹಿಂದೆ ಇರುವಂತಹ ವಿಚಾರ ಏನು ಹಾಗಾದ್ರೆ? ಸುಕನ್ಯಾ, ಈ ಹಿಂದೆ ಅಂದರೆ ನಿನ್ನೆ ಅಷ್ಟೇ ಎಚ್.ಡಿ. ರೇವಣ್ಣ ಅವರು ಕೋರ್ಟ್ಗೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಅದರಲ್ಲಿ ಅವ್ರಿಗಿದ್ದಂಥ ಅಪ್ರಿಹೆನ್ಷನ್ನು ಅಥವಾ ಒಂದು ಭೀತಿ ಏನಂತಂದರೆ, ಇವರು ತಮ್ಮನ್ನು ಈ ಕೇಸ್ನಲ್ಲಿ ಬಂಧಿಸಬಹುದು. ಈ ಕೇಸ್ನಲ್ಲಿ ಆ್ಯಕ್ಚುಲಿ ಎಫ್ಐಆರ್ ಇದ್ದಿದ್ದೆಲ್ಲ ಬೇಲಬಲ್ ಅಫೆನ್ಸ್, ಅಂದರೆ ಒಂದು ವೇಳೆ ಬಂಧಿಸಿದ್ರು ಕೂಡ ಇಮಿಡಿಯೇಟಾಗಿ ಜಾಮೀನು ಸಿಗಬೇಕಾದಂಥ ಅಪರಾಧಗಳನ್ನು ಹಾಕಿದ್ರು ಕೂಡ ಎಚ್.ಡಿ. ರೇವಣ್ಣ ಅವರಿಗೆ ಒಂದು ಅನುಮಾನ ಇತ್ತು. ಏನಂತಂದರೆ, ಹೊಳೆನರಸೀಪುರದ ಕೋರ್ಟಲ್ಲಿ ಇವರು ಒಂದು ರಿಕ್ವಿಷನ್ ಕೊಟ್ಟು 376 ಅಂದರೆ ಅತ್ಯಾಚಾರದ ಆರೋಪವನ್ನು ಕೂಡ ತಮ್ಮ ಮೇಲೆ ಸೇರಿಸಿದ್ದಾರೆ ಅನ್ನೋವಂಥ ಒಂದು ಅನುಮಾನ, ಶಂಕೆ ಎಚ್.ಡಿ. ರೇವಣ್ಣ ಅವ್ರಿಗಿತ್ತು. ಅದನ್ನೇ ನಿನ್ನೆ ಎಚ್.ಡಿ. ರೇವಣ್ಣ ಪರ ವಕೀಲರು ಕೋರ್ಟ್ಗೆ ಹೇಳಿದರು. ಇಲ್ಲಿ ಮೇಲ್ನೋಟಕ್ಕೆ ಇದು ಬೇಲಬಲ್ ಅಫೆನ್ಸ್, ಜಾಮೀನು ನೀಡಬಹುದಾದಂಥ ಕೇಸ್ಗಳಿದ್ರೂ ಕೂಡ ಪೊಲೀಸರು, ಎಸ್ಐಟಿ ಪೊಲೀಸರು ಒಂದು ಅಪ್ಲಿಕೇಶನ್ ಹಾಕಿ ಈ ರೀತಿ 376 ಅನ್ನು ಆ್ಯಡ್ ಮಾಡಿದ್ದಾರೆ. ಹೀಗಾಗಿ ನಾನ್ ಬೇಲಬಲ್ ಅಫೆನ್ಸ್ ಅದಾಗಿರೋದ್ರಿಂದ ನಮಗೆ ಜಾಮೀನು ಕೊಡಬೇಕು ಅಂತೇಳಿ ಮನವಿ ಮಾಡಿದರು. ಆದರೆ ಇವತ್ತು ಎಸ್ಐಟಿ ಪೊಲೀಸರು ಮತ್ತು ಎಸ್ಐಟಿ, ಎಸ್ಪಿಪಿ ಕೋರ್ಟ್ಗೆ ಒಂದು ಕ್ಲಾರಿಫೈ ಮಾಡಿದ್ರು. ಏನಂತಂದರೆ, ಈಗಾಗಲೇ ನಾವು ಮತ್ತೊಂದು ನೋಟಿಸನ್ನು ರೇವಣ್ಣ ಅವರಿಗೆ ಕೊಟ್ಟಿದ್ದೀವಿ. ಆ ನೋಟಿಸ್ನಲ್ಲಿ ನಾವು ಕ್ಲಿಯರಾಗಿ ಹೇಳಿದ್ದೀವಿ, ಎಲ್ಲವೂ ಕೂಡ ಬೇಲಬಲ್ ಅಫೆನ್ಸು, ಜೊತೆಗೆ ಯಾವುದೇ ಹೊಸ ಸೆಕ್ಷನನ್ನು ಆ್ಯಡ್ ಮಾಡಿಲ್ಲ. 376 ಅಂದರೆ ಅತ್ಯಾಚಾರ ಕೇಸನ್ನು ಕೂಡ ಆ್ಯಡ್ ಮಾಡಿಲ್ಲ. ಈ ಕ್ಷಣದವರೆಗೂ ಕೂಡ ನಾವು ಯಾವುದೇ ನಾನ್ ಬೇಲಬಲ್ ಅಫೆನ್ಸನ್ನು ಆ್ಯಡ್ ಮಾಡಿಲ್ಲ ಅಂತೇಳಿ ಸ್ಪಷ್ಟೀಕರಣವನ್ನು ಕೋರ್ಟ್ ಕೊಟ್ಟರು. ಇದನ್ನು ರೆಕಾರ್ಡ್ ಮಾಡ್ಕೋಬೇಕು ಅಂತೇಳಿ ಎಚ್.ಡಿ. ರೇವಣ್ಣ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನು ಮಾಡಿದ್ರು. ಕೋರ್ಟ್ ಕೂಡ ಈಗ ಎಸ್ಐಟಿ ನೀಡಿರುವಂಥ ಒಂದು ಭರವಸೆ ಏನಿದೆ ಅಂದರೆ, ಯಾವುದೇ ನಾನ್ ಬೇಲಬಲ್ ಅಫೆನ್ಸಸ್ಸನ್ನು ಎಚ್.ಡಿ. ರೇವಣ್ಣ ಅವ್ರ ವಿರುದ್ಧ ಹಾಕಿಲ್ಲ ಅಂತೇಳಿ ಏನೋ ಹೇಳಿದ್ದಾರೆ. ಈ ಕೇಸಿಗೆ ಸಂಬಂಧಪಟ್ಟಂತೆ, ಅಂದರೆ ಮೊದಲನೇ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಅದನ್ನು ಕೋರ್ಟ್ ರೆಕಾರ್ಡ್ ಮಾಡ್ಕೊಂಡಿದೆ. ಜೊತೆಗೆ ಈ ಅಂದರೆ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಕೇಸು ಊರ್ಜಿತ ಆಗದೇ ಇರೋದ್ರಿಂದ, ಯಾಕಂದರೆ ಎಲ್ಲವೂ ಬೇಲಬಲ್ ಅಫೆನ್ಸ್ ಇರೋದ್ರಿಂದ, ಆಂಟಿಸಿಪೇಟೆಡ್ ಬೇಲ್ ಪ್ರಶ್ನೆ ಉದ್ಭವ ಆಗದೇ ಇರೋದ್ರಿಂದ ಎಚ್.ಡಿ. ರೇವಣ್ಣ ಅವರು ತಮ್ಮ ಅರ್ಜಿಯನ್ನು ವಾಪಸ್ ತಗೊಂಡಿದ್ದಾರೆ. ಅಂದರೆ ಯಾವುದೇ ಬಂಧನದ ಒಂದು ಭೀತಿ ಇಲ್ಲದೇ ಇರೋದ್ರಿಂದ ಈ ಆಂಟಿಸಿಪೇಟೆಡ್ ಬೇಲ್ ಅಪ್ಲಿಕೇಶನ್ ಅನ್ನು ಹಿಂಪಡೆದಿದ್ದಾರೆ. ಧನ್ಯವಾದ ರಮೇಶ್.
ಬ್ರಾಟ್ ಯು ಬೈ ವಿಗಾರ್ ಕೋ ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.